ಮನಸ್ಸಿಗೆ ಕರ್ಮಗೆಯವರಲ್ಲ. ನೀವು ಜೀವನ ವಿಚಾರ ನಿಮಗ್ ಬೈತೀನಿ ಕತಿ ತಪ್ಪು ತಪ್ಪು ಹೇಳ್ತೀರಿ. ನಿಮಗ್ ಪಕ್ಕ ಹಲ್ಲು ಊಟಾಗಿ ಗೊತ್ತಿಲ್ಲ. ಕಡೆಗೆ ಸುಟ್ಟಿಗೆ ಅದನ್ನ ಬಿಡಿಸ್ರಿ. ಹುಡಿ ಬರೇ ಮೈ ತುಂಬಾ ಹರ್ಕೊಳ್ಳೋದು ಅಯ್ಯವ್ವ ಅಯ್ಯವ್ವ ಅಯ್ಯಪ್ಪ ಅಯ್ಯಪ್ಪ ಏನು ಮತ್ತೆ ಬಿಟ್ಟು ಅಣ್ಣ ಮಾತಾಡ್ಬೇಕಾಗಂತ ಹಿಂಗೆ ಎಂದು ಕೇಳಿದ್ರೆ ಯಾರಿಗೂ ಇಲ್ಲ. ಮತ್ತೆ ನೀವೇನತ್ತೀರಪ್ಪ ಅಂತಂದ್ರ ನಮಗ್ ಚುಚ್ಚಿ ಮಾತಾಡ್ತೀರಿ. ಯಾರಿಗೂ ನಾವು ಚುಚ್ಚಿ ಮಾತಾಡಿಲ್ಲ. ತಪ್ಪು ಮಾತಾಡಿದ್ರ ತಪ್ಪತ್ತು ನಿಮ್ಮಿದ್ರಿಗೆ ಹೆಂಗ ಹಾಡೋರಿಗೆ ಬದಲಾಗಿ ಕಲ್ಸಿರತ್ತ ನೀವೇನ್ ಮಾಡ್ತೀರಿ? ಇಲ್ಲ ನಾ ತಪ್ಪತ್ತಿಲ್ಲ. ನಮ್ಮ ಹಾಡೋರಿಗೆ ಮೈಯ ರಗುತ್ತಬೇಕು. ರಗುತ್ತಬೇಕು ಸರಿಗಮ್ಮ ಪವನಿಸ ಸರಿಗ ಮೊನ್ನೆ ಹುಟ್ಟಿ ನಿನ್ನೆ ಕಣತಗದು ನಮಗೇನು ಗೊತ್ತಪ್ಪ. ನಾ ಓದಿ ಪದಗಳು ಹೇಳಿ ನಾ ಹೇಳ್ತೀನಿ ಹೇಳಪ್ಪ. ಮತ್ತೆ ಪೆಂಟು ಮಾತಾಡ್ಕೋತ ಬಂದು ಕೆಲವೊಂದು ಮಾತಾಡಿನ ಏನ್ ಮಾತಾಡಿ ಪಿಂಟು ಹೇಳಿ ನೀವೆಲ್ಲ ಏನ್ ಮಾತಾಡ್ತಾರಪ್ಪ ಅಂತಂದ್ರ ಏನ್ ಮಾತಾಡಿ ಹಾಡೋರ್ಗೆ ಮೈಯ ರಗುತ್ತಬೇಕು. ರಗುತ್ತು ನಾ ಅಂತೀನಿ. ನೀನ್ ಕುಸ್ತಿ ಆಡುವಂತ ಹೊರ್ತಿವಾದ ನಿನ್ ಮೇಯ ಭಾಳ ರಗುತ್ತದ. ಏನ್ ಘಾಮದಿಯೋ ಏನ್ ನೀರದಿಯೋ ಏನ್ ಕುಂಬಾರಿ ದೊಂಡಿಗವರು ಯಾಕಂತ ನಿನ್ ಮೇಯ ನಮ್ಮ ರಗುತ್ತಿಲ್ಲ ತಿಳ್ಕೊಂಡು ಕುಕ್ಕರಿಗೆ ರಗುತ್ತಿಲ್ಲ ತಿಳ್ಕೊಂಡು ನಿನ್ನ ಹೊರ್ತಿ ಒಟ್ಟು ಅಷ್ಟಂತ ಬಂದಿತ್ತಪ್ಪ ಅಂತಂದ್ರು ಪಳೆ ನಡುತ್ತಿತ್ತು ಕುಸ್ತಿ ಪಳೆ ಯಾಕಂತ ಮತ್ತೆ ಅಂತ ಹೊರ್ತಿ ಒಟ್ಟ ಕುತ್ತರಿಗೆ ಕುಸ್ತಿಯಾಗ ಗೆದ್ದು ಬರೋಂಗ ಆಶೀರ್ವಾದ ಮಾಡಿ ಅಂತಿದ್ನ. ಮತ್ತ ಅಂತ ಭಕ್ತಿ ಒಟ್ಟು ಮಾತಾಡಿದ್ದಿಲ್ಲ. ಹೌದು ನೀವರ ಆ ಮುದುಕ್ ಮನುಷ್ಯ ಕೈ ಹಿಡಿದು ಬಿಡಿಸುವಾಗುದಿಲ್ಲ. ಅವ್ರಂತೂ ಮಾತಾಡ್ತೀರಿ ನೀವು ಮಿಸ್ಕೊಳ್ಳಲ್ಲ. ಗೌರವ ಮೈಯ ರಗತ್ತಬೇಕಂತ ನಿನ್ನ ಮೈಯ ರಗತ್ತಪ್ಪ ಯಾಕೆ ಬಿಂಟಾನ ಹಿಂಗ್ಯಾಕೆ ಮಾತಾಡಕತ್ತೀರಿ? ಇವತ್ತು ನನಗ್ ಕೇಳ್ದಾಗ್ಯದ ಅವ ಅಣ್ಣ ಮಾತಾಡಕತ್ತೀರಿ ಏನೋ ಜಗಳ ಚಂದಂಕ ಅಂತಾನ ಅದಕ್ಕೆ ಜಗಳ ಸರ ಏನು ಮಾತಾಡಿ ಸರ್ ಮಾತಾಡ್ಕೊಂಡೋನ ಹೆಂಗ ಹಾಡೋರಿಗೆ ಬದಲಾಗಿ ಕಲ್ಸಿರತ್ತ ನೀವೇನ್ ಮಾಡ್ತೀರಿ? ಇಲ್ಲ ನಾ ತಪ್ಪತ್ತಿಲ್ಲ. ನನ್ನ ಕಡೆಯಿಂದ ನಾನು ನ್ಯಾಯ ಕಡೆಯಿಂದ ತಪ್ಪಾದ್ರೆ ಕ್ಷಮಾ ಕೇಳ್ತೀನಿ. ನಾ ಕುತ್ತು ದೈವ ಜಾತ್ರಿ ಹೌದು ಕುತ್ತು ದೈವ ಕ್ಷಮಾ ಕೇಳ್ತೀನಿ. ತಪ್ಪಿರಲ್ಲ. ನನ್ನ ನ್ಯಾಯದಿಂದ ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಂತ ಮಾತ, ನಿನ್ನ ನ್ಯಾಯಿಗೆ ನೋವಾಗಂತ ಮಾತ, ಕುತ್ತಂತ ಹಿರಿಯರಿಗೆ ನೋವಾಗಂತ ಮಾತ, ಅಮೋಕ್ಷದ ಮಾಲಿಂಗರಾಗ ಚುಚ್ಚು ಮಾತಾಡಿದ್ದಪ್ಪ ಅಂತಂದ್ರೆ ಒಂದು ಸರಿ ಅಲ್ಲ ಸಾವಿರ ಸರಿ ಕ್ಷಮಾ ಕೇಳ್ತೇನೆ. ಬಾಯಿಂದ ಬರುವುದಿಲ್ಲ. ನಾವು ಬರೋದಿಲ್ಲ. ಯಾರಿಗೂ ಕೂಡ ನಾವು ಯಾರು ಬರುವುದಿಲ್ಲ. ಮತ್ತೆ ಪಿಂಟು ಅಣ್ಣ ಮಾತಾಡ್ಬೇಕಾಗಂತ ಹಿಂಗೆ ಎಂದು ಕೇಳಿದ್ರೆ ಯಾರಿಗೂ ಇಲ್ಲ. ಮತ್ತೆ ನೀವೇನತ್ತೀರಪ್ಪ ಅಂತಂದ್ರ ನಮಗ್ ಚುಚ್ಚಿ ಮಾತಾಡ್ತೀರಿ. ಯಾರಿಗೂ ನಾವು ಚುಚ್ಚಿ ಮಾತಾಡಿಲ್ಲ. ತಪ್ಪು ಮಾತಾಡಿದ್ರ ತಪ್ಪತ್ತು ನಿಮ್ಮಿದ್ರಿಗೆ ಹೇಳ್ತೀನ. ಅಮೋಕ್ಷದ್ರ ಮತ್ ಮನೆಯವರೇ ಇರ್ಲಿ. ತಪ್ಪು ಮಾಡಿದಪ್ಪ ಅಂತಂದ್ರೆ ತಪ್ಪತ್ತು ಹೇಳ್ತೀನಿ. ಇಲ್ಲಪ್ಪ ಅಂತಂದ್ರೆ ಏನಿಲ್ಲ. ನೀವು ಗುರು ಬುದ್ಧಿ ಕೊಟ್ಟ ನೀ ಹಾಡಿರ್ತೀನಿ, ನೀ ಮಾತಾಡಿರ್ತಿ. ಮಾತಾಡ್ತೇನೆ. ನನ್ನ ಗುರು ಬುದ್ಧಿ ಕೊಟ್ಟ ನಾ ಹಾಡಿರ್ತೀನಿ, ನಾ ಮಾತಾಡಿರ್ತೀನಿ. ಬದಲ ಹಾಡ್ತೀರಿ ನೀವು ಬದಲ ಚಾಲನೆ ಹಾಡಿದ್ರಿ. ವರದಕ್ಷಿಣೆ ನಿಮಗೆ ಬೇಕಾಗಿಲ್ಲ ಮಾವತ್ತ. ಹಾಡ್ತೀನಿ ಕರೆಕ್ಟ್ ಹಾಡಪ್ಪ. ಏನು ಹಿಂಗದ ನಮಗ ಕತ್ತಿ ಹೇಳ್ತೀರಿ, ನಮಗ ಕತ್ತಿ ಹೇಳ್ತೀರಿ. ನಮಗ ಕತ್ತಿ ಹೇಳೋರು ನೀವರ ದುಸರ ಮಾಡಿರೇನು? ನೀವು ಬದಲ ವರದಕ್ಷಿಣೆ ನನಗೆ ಬೇಕಾಗಿಲ್ಲ ಮಾವತ್ತ. ಬದಲ ಪವನೆ ಹಾಕ್ತೀರಿ. ಮತ್ತೆ ಎಲ್ಲ ಮಾರಿಗೆ ಮಸಿ ಹತ್ತಬೇಕಾದ್ರೆ ಮಸಿ ಮೊದಲು ನಮ್ಮ ಕೈಲಿ ಹೆಚ್ಚಿರ್ತ. ಮತ್ತೆ ನಿಮ್ಮ ಗಂಗಾಳ ಕಾಪು ಗುಡ್ಡ ಆಗ್ತೇವೆ. ಎಲ್ಲಿ ಅವ್ರು ಏನಂತಿರ್ತಾರ ನೋಡು, ಅತಿ ಶಾಣೆ ಆದ ಹೆಂಗ
ನಮ್ಮ ಜೊತೆ ನೀವು ಹಾಗೆ ಯತ್ನ ಅನ್ನೋದಲ್ಲ, ನೀವು ಬುದ್ಧಿ ಗೊತ್ತಾಗಿ. ಇನ್ನೊಂದು ಮಾತು, ಕಂಬಳಿ ಮತ್ತು ಬಂಡ ವಿಚಾರ ಏನಿಪ್ಪ ಮಾತಾಡ್ಕೊಂಡು ಬಂದು ಪಿಂಟು ಮಾಸ್ತರ್ ಮಾತಾಡುವಂತ ಮಾಸ್ತರ್ ಅಂದ ಬಂಡಾರಿಯಲ್ಲಿ ಹುಟ್ಟಿದ, ಬಂಡಾರಿಯಲ್ಲಿ ಹುಟ್ಟಿದ ಅಂದ್ರೆ ಹುಟ್ಟಿದ್ದು ನೋಡಿದ್ರೆ ಚಲೋ ಅನ್ನೋದು. ಕಂಬಳಿಯಿಂದ ಬಂಡಾರದಿಂದ ಏನೇನು ಪ್ರಾಬ್ಲಮ್ ಹೇಳಬೇಕಾಗಿರಲಿಲ್ಲ, ಅಷ್ಟೇ ಅದೇ ವಿಷಯ. ಬಂಡಾರದಿಂದ ಏನು ಪ್ರಾಬ್ಲಮ್ ಅದ, ನಮ್ಮ ಪಾವಿರ ಬಂಡಾರದಿಂದ ಎಂಕರದವ್ರಿಗೆ ಮಕ್ಕಳು ಕೊಟ್ಟ, ಅಮೋಕ್ಷಿತ ಬಂಡಾರದಿಂದ ಯಾರೋ ಸಿಂಧಿಗೆ ತಗೊಂಡು ತಕ್ಕರ ಮೇಲೆ ಪಂಜಾಬರಿಗೆ ಮಕ್ಕಳು ಕೊಟ್ಟ ಹೇಳಿಪ್ಪ ಪ್ರಶ್ನೆ ತಂದ ಹೇಳಿಲ್ಲ. ಇನ್ನು ಕಂಬಳಿಯಿಂದ ಏನಾಗಿರುತ್ತೆ, ನೀವು ಹೇಳುವತ್ತ ಕಂಬಳಿ ಕೈಲಾಸ ಆಗ್ಬಿಡ್ತು, ಕುಟುಂಬಕ್ಕೆ ಕೈಲಾಸ ಇರದ ಕಂಬಳಿಯಿಂದ ಏನಾಗ್ಯದ ಇದನ್ನೇ ಕಂಬಳಿಯಿಂದ ಏನಾಗ್ಯದ ಕೈಲಾಸ ಕೊಟ್ಟು ಬಂಡಾರಲ್ಲಿ ಹುಟ್ಟ್ಯದ ಎಲ್ಲಿ ಹುಟ್ಟ್ಯದ ಅಂತ ಹೇಳಿ ಒಂದೇ ವಿಚಾರನ ಮುಗಿಸ್ತೀನಿ ನಾವು. ಹೌದು ಹೌದು ಹೇಳಿ ಬಂಡಾರಿ ಎಲ್ಲಿ ಹುಟ್ಟ್ಯದಪ್ಪ ಅಂತಂದ್ರೆ ನಂದೇಶ್ವರನಿಗೆ ಏನೋ ಭೂಮಿ ಮೇಲೆ ನಂದೇಶ್ವರ ಅದಾಗಲ್ಲ, ಹೌದು ಆ ನಂದೇಶ್ವರನಿಗೆ 3 ಕೊಂಬ, ಮತ್ತೆ ಮಗಳಿಗೆ 3 ಕೊಂಬ. ಕೊಂಬ ಅಂತೇಳಿ ಕೆಲವೊಂದು ಕಡೆ ಕೋಡು ಅಂತ ಕೊಂಬ. ಹೌದು 3 ಕೊಂಬಿತ್ತು. ಹೌದು ನನಗೂ 3 ಕೊಂಬದ ದುರಂಕಾರ ಗೊತ್ತು ನಂದೇಶ್ವರದ. ಹೌದು ಆ ನಂದೇಶ್ವರನ ದುರಂಕಾರವನ್ನು ನಂದಿಸಿ ಒಂದು ಕೊಂಬ 3 ನಂದೇಶ್ವರನ ಒಂದು ಕೊಂಬ 3 ನೆಲಕ್ಕೆ ಬಿತ್ತು. ನೆಲವಾಗ ಬಿದ್ದಂತ ನಂದೇಶ್ವರನ ಒಂದು ಕೊಂಬ ಅರಿಶಿನ ಬೇರಾಯ್ತು. ಆ ಅರಿಶಿನ ಬೇರಿನಿಂದ ಜಗತ್ತಿನಲ್ಲಿ ಬಂಡಾರ. ಮತ್ತೆ ಇದು ಕೈಲಾಸಗೆ ಹುಟ್ಟುತ್ತದ. ಇದರಿಂದ ಏನೇನಾಗ್ಯದ ಅದನ್ನು ಬಿಡಿಸ್ರಿ. ಹುಡಿ ಬರೇ ಮೈ ತುಂಬಾ ಹರ್ಕೊಳ್ಳೋದು, ಅಯ್ಯವ್ವ ಅಯ್ಯವ್ವ ಅಯ್ಯಪ್ಪ ಅಯ್ಯಪ್ಪ ಏನು ಮಾಡಿರಿ ಇದರಿಂದ. ಅಜ್ಜಲ್ಪುರ ತಾಲೂಕ ಸರಿಗಮ ಪದನಿಸ ಸರಿಗಮ ಪದನಿಸ ಆತರ ಗೊತ್ತಿರೋರಿಗೆ ಇಲ್ಲ. ನೀವು ಅವ್ರು ಮಾತಾಡ ನೀವು ಮಾತಾಡಿ ಹರಿಗಾಯಿಸ್ಕೊ, ಅವ್ರು ಮಾತಾಡೋದು ನೀವು ಮಾತಾಡಪ್ಪ ಅಂತಂದ್ರೆ ನಮ್ಮ ಲೆವೆಲ್ ಅಲ್ಲ. ನಾವು ಕಲ್ಲಾಗ ಬಸವ ಅಂತ ಕಲ್ಲಾಗಿದ್ದೇವೆ. ಅದಕ್ಕೆ ಎರಡು ಜೀವ ಕಲ್ಲು ತಿಂತೀರಿ, ಜೇನಿಗೆ ಕಲ್ಲೋಗ್ಯಾವಲ್ಲ, ಮನುಷ್ಯನಿಗೆ ಕಲ್ಲೋಗ್ಯಾವಲ್ಲ. ನೀವು ಜೀವನ ವಿಚಾರ ನಿಮಗೆ ಬೈತೀನಿ, ಯಾಕೆ ಬೈತೀನಿ ಕತಿ ತಪ್ಪು ತಪ್ಪು ಹೇಳ್ತೀರಿ. ನಿಮಗೆ ಪಕ್ಕ ಹಲ್ಲು ಊಟ ಗೊತ್ತಿಲ್ಲ. ಮತ್ತೆ ಕಡೆಗೆ ಸುತ್ತೀರಿ, ನಿಮ್ಮ ಕಡೆಗೆ ಸುತ್ತಪ್ಪ. ಯಾವ ಹಲ್ಲು ಸೀಮಿಕಲ್ಲ, ಯಾವ ಹಲ್ಲು ಸೀಮಿಕಲ್ಲ, ಯಾವ ಹೊಟ್ಟೆ ಮುಚ್ಚ ನಿಮಗೆ ಗೊತ್ತಿಲ್ಲ. ಹರಕೋತ ನಿಮಗೆ ಯಾರು ಹೊಂದಪ್ಪನಾಕತ್ಯ ಪಿಂಟು ಒಂದು ಕಥೆ ಹಾಡುವಂತ ಕಲಾವಂತ ಪಿಂಟು ಮಾತ್ರ ಕಥೆ ಕೇಳಿ ಮುಗೋಕೋಡು ಮುತ್ಯ ಕತಿ ಏನ್ ಹೇಳ ಕತಿ ಏನಿಪ್ಪ ಮುಗೋಕೋಡು ಮುತ್ಯ ಲಕ್ಷ ಮುತ್ಯ 3 ದುಡ್ಡು ಕೊಟ್ಟು ಊರಾಗ ಅಕ್ಕಿ ತಗೊಂಡ್ ಕಳಿಸಿನಂತ. ಅವಾಗ ನಿನ್ನ ಗುರು ನಿನ್ನ ನ್ಯಾಯ ಮಾತಾಡುವಂತ ಮಾಸ್ತಾರ ಯಾರು ಯಾರಿಪ್ಪ ಗಬಸಾವಳಿಗೆ ರೇವಣಸಿದ್ಧ ಮಾಸ್ತಾರ ಫೋನ್ ಹತ್ತಿಕೆ ಲಕ್ಷಾನ ಸಿದ್ದಪ್ಪ ಮುತ್ಯನ ಶಿಷ್ಯರು ಇಬ್ಬರು ಮಿಂಚುತ್ತಾರ. ಉಳಿದು ಶಿಷ್ಯರು ಮಿಂಚಂಗೆ ಲೋ ಮಕ್ಕಳ ಲಕ್ಷಾನ ಮುತ್ಯ ಹೇಳವ. ನನಗೆ ಗೊತ್ತದ ಯಾಕೆ ಗೊತ್ತದ ನಾ ಸ್ವಾಮಿ ಪುರಾಣ ಹೋಗ್ತೀನಿ. ಲಕ್ಷಾನ ಮುತ್ಯ ಯಾರು ಅವ ಮಾಡಿದಪ್ಪ ಅವ್ರು ಏನು ಮೂವತ್ತರ ಮುತ್ಯ ಮಾಡಿದಪ್ಪ ಅವ್ರು ಏನು ನಮ್ಮ ಕೂನದ ನೀ ಆಕಳ ಕರತ್ತ ಎಮ್ಮಿ ಕೈಗೆ ಹತ್ತು ಎಮ್ಮಿ ಕರತ್ತ ಆಕಳ ಕೈ ಹತ್ತದ ಅದನ್ನು ಕೆಚ್ಚಕ್ಕೆ ಹತ್ತದ ಎಲ್ಲರ ಗೋಲ್ಯ ಕೇಳ್ಕೊಂಡ್ಬಂದ ಹೊಟ್ಟೆ ಹೇಳ್ತಾರ. ಇವ್ ಅಟ್ಟ ಬಟಾಣ ಗೊತ್ತಿದ್ರು ಅದೇನೋ ಮಾಹಿತಿ ಬೊಂಗ ಬಟಾಣ ಹತ್ತುದನ ಅಟ್ಟೆ ಬರೋದು ವಿಷಯ ನಿಮ್ಗೆ ಪಕ್ಕ ಕೂನಿದ್ರು ಮಾತಾಡಿ. ಆ ಲಕ್ಷ ಸಿದ್ದಪ್ಪ ಮುಂದೆ ಮೊದಲೇ ಶಿಷ್ಯ ಅಡಿಕೆ ಸಿದ್ದಪ್ಪ ಅಡಿಕೆ ಅಮೋಕ್ಷಿದ್ರ ಮಠ ನೋಡಿ ನೀವಲ್ಲ ಗುಡ್ಡ ಮತ್ತೆ ಎಡಕಿ ಮಾತ್ರ ಒಂದು ಗುಡಿಯವ ಅಡಿಕೆ ಸಿದ್ದಪ್ಪ ಲಕ್ಷಣ ಮುಟ್ಟನ ಮೊದಲನೇ ಶಿಷ್ಯ ಮಗು ಯಾವ ಲಕ್ಷಣ ಮುಟ್ಟನ ಮಠನೇ ಕಟ್ಟಿದ್ದೀನಿಲ್ಲ. ಎಲ್ಲಿಂದ ಬಂದ ಎಲ್ಲಿಂದ್ರಿ ಲಕ್ಷಣ ಸಿದ್ದಪ್ಪ ಮುಟ್ಟನ ತಾಯಿ ತವ್ರ ಮನಿ ಯಾವ ಲಕ್ಷಣ ಹೌದು ಅವರ ತಾಯಿ ತವ್ರ ಮನಿ ಲಕ್ಷಣ ಹೌದು. ಲಕ್ಷಣ ಮುಟ್ಟ ಹುಟ್ಟಿರುವಂತ ಊರ ಕಕ್ಕಳ ಮೇಲೆ ಆ ಲಕ್ಷಣ ಮುಟ್ಟ ಮದುವೆಯಾಗಿತ್ತು, ಒಂದು ಮಗಳಾಗಿದ್ದು. ಇದೇ ವಿಜಯಪುರ ಜಿಲ್ಲೆ ಹಿಂದಿ ತಾಲೂಕ ಹಿರಿಯ ಮಕ್ಕಳಿಗೆ ಸಂಗೋರು ಕೊಟ್ಟು ಮದುವೆ ಮಾಡಿದ್ರು ಲಕ್ಷಣ ಮುತ್ಯ. ಮಾಡೋದಿಪ್ಪ ಲಕ್ಷಣ ಮುತ್ಯ ಬರ ಹೇಳ್ತಿ ಮಾಡ್ಕೊಂಡಿದ್ರು ಕೌದ್ಯ ಹತ್ತ ಹಾಕೊಂಡ್ಬರ್ತಿದ್ದ ಲಕ್ಷಣ ಮುತ್ಯ. ಇಟ್ಟರೆ ಏನಾಗ್ಯಾವ ಯಾವುದು ನನ್ನ ಬೆನ್ನು ಹತ್ತಾಕ್ ಹೋಗ್ಬೇಡ, ನನ್ನ ಬೆನ್ನು ಹತ್ತಿದ್ರೆ
ನಿಮ್ಗೆ ಸುಖ ಇಲ್ಲ ಲಕ್ಷಣ ಮತ್ತೆ ಹೇಳ್ತಿ ಮಕ್ಕಳಿಗೆ ಸಂಭವ ಹೇಳ